ನಮಸ್ಕಾರ ಸ್ನೇಹಿತರೆ, ನಾನಿವಾಗ ಮಾತಾಡಲಿಕ್ಕೆ ಹೊರಟಿರೋ ವಿಷಯದ ಬಗ್ಗೆ ಕೆಲವೊಂದಿಷ್ಟು ಸಂಗತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಆಸೆಯಾಗಿ ನಾನು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನಿನ್ನೆ ರಾತ್ರಿ ನಮ್ಮ ಭಾರತದ ಶ್ರೇಷ್ಠ ಸಂತ ಪ್ರಧಾನಿಯಾದಂತಹ ಶ್ರೀ ಮೋದಿಜಿಯವರು ಒಂದು ಆದೇಶವನ್ನು ಹೊರಡಿಸ್ತಾರೆ. ಏನಪ್ಪ, ಆರ್ಥಿಕ ಸ್ಥಿತಿಗತಿಗಳಲ್ಲಿ ಬದಲಾವಣೆ ತರ್ತಾರೆ. 500 ಹಾಗೂ 1000 ರೂಪಾಯಿ ನೋಟುಗಳನ್ನು ಬ್ಯಾನ್ ಮಾಡಿ ಅವುಗಳನ್ನ ನಾವು ರೀಪ್ಲೇಸ್ ಮಾಡಲಿಕ್ಕೆ ಇಷ್ಟು ಕಾಲಾವಕಾಶ ಅಂತ ಕೊಟ್ಟು ಅದನ್ನು ಒಂದು ಆದೇಶವನ್ನು ಹೊರಡಿಸ್ತಾರೆ. ಇವತ್ತು ಮುಂಜಾನೆ ಮಾಧ್ಯಮಗಳಲ್ಲಿ ಅದನ್ನು ಪ್ರಸಾರ ಮಾಡ್ತಾರೆ. ಏನಪ್ಪ, ಈ ಮಾಧ್ಯಮದವರು ಪ್ರಸಾರ ಮಾಡ್ತಾ ಇದ್ದಾರಲ್ಲ, ಓಕೆ ಫೈನ್, ಎಲ್ಲ ಜನರಿಗೆ ತಿಳಿಯಲಿ, ಅದರ ಒಂದು ಸದುದ್ದೇಶವನ್ನು ಜನರು ಉಪಯೋಗಿಸಲಿ ಅಂತ ಅದನ್ನು ಅವ್ರ ಮಾಧ್ಯಮದವರು ಪ್ರಸಾರ ಮಾಡ್ತಾರೆ. ಹಾಗೆ ನಾನು ನೋಡ್ತಾ ಇದ್ದಾಗ ಹಾಗೆ ಮಾಧ್ಯಮದವರು ಈ ಗ್ರಾಹಕರಿಗೆ ಅಥವಾ ಸತ್ತ ಪ್ರಜೆಗಳಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅವರಿಗೆ ಫೋನ್ ಮಾಡಿ ನಿಮ್ಮ ಸಮಸ್ಯೆ ಏನು, ನಿಮ್ಗೆ ಯಾವ ಥರ ತೊಂದರೆ ಆಗ್ತಾಯಿದೆ ಅಂತ ಕೇಳಿದ್ರು. ನಾನು ನೋಡಿದೆ, ಒಂದು 5-6 ಮಂದಿ ಕಾಲ್ ಮಾಡಿ, ಸರ್ ನಮ್ಗೆ ಈ ಥರ ಆಗ್ತಾಯಿದೆ, ನಮ್ಗೆ ಯಾವ ಥರ ಆಗ್ತಾಯಿದೆ. ಅನುಭವಿಸಿ, 2 ದಿನ ತಾನೇ, 50 ವರ್ಷ ಬೇರೆ ಸರ್ಕಾರದವ್ರು ನಿಮ್ಮನ್ನ ಹಾಕಿ ಕುರ್ಬವ್ರೆ, ಅವ್ರಿಗೆ ಏನೇನೋ ನೀನು ಒಂದು ಪ್ರಶ್ನೆಯನ್ನು ಕೇಳಿಲ್ಲ. ಇವಾಗ 2 ದಿನ ಈ ಥರ ಮಾಡ್ತಾಯಿದ್ರೆ ನೀವು ಪ್ರಶ್ನೆ ಮಾಡ್ತೀರ, ಸರ್ ನಮ್ಗೆ ಈ ಥರ ತೊಂದರೆ ಆಗ್ತಾಯಿದೆ, ಆ ತೊಂದರೆ ಆಗ್ತಾಯಿದೆ ಅಂತ. ಬೇಡ, ಬಿಟ್ಬಿಡಿ. ಏನೋ ಒಬ್ಬ ದೇಶದ ಶ್ರೇಷ್ಠ ಸಂತ ಸ್ವಾಮಿ ವಿವೇಕಾನಂದರು ಹೇಳಿದ್ರು, 2020ಕ್ಕೆ ನಮ್ಮ ಭಾರತ ಶ್ರೇಷ್ಠ ಭಾರತ ಆಗುತ್ತೆ ಅಂತ. ಆ ಕಲ್ಪನೆ ಬರ್ತಾ ಇದೆ. ಅದು ಬರಬೇಕಂದ್ರೆ ಒಂದು 2 ದಿನ ತೊಂದರೆ ಆದರೆ ಏನು ಸಾಯಲ್ಲ, ನಾವು ಅನುಭವಿಸೋಣ. ಅದು ಬಿಟ್ಬಿಟ್ಟು ಈ ಗ್ರಾಹಕರು ನಮಗೆ ಈ ಥರ ತೊಂದರೆ ಆಗ್ತದೆ, ನಮ್ಗೆ ದಿಢೀರ್ ಕುಸಿತ ಆಗಿದೆ, ಆಗಲಿ, ಯಾಕೆ? ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಗೆ ಅಷ್ಟೇ ಸಪೋರ್ಟ್ ಮಾಡಲ್ಲ ಅಂದರೆ ತಪ್ಪಿಗಿದ್ಬಿಡಿ, ಬೇರೆ ಮಾತಾಡಲೇಬೇಡಿ. ಅದು ಬಿಟ್ಬಿಟ್ಟು ಮೋದಿಜಿಯವರು ಈ ಥರ ಮಾಡ್ತಾ ಇದ್ದಾರೆ, ಮೊದಲು ಹೇಳಬೇಕಾಯ್ತು, ಯಾಕೆ ಹೇಳಬೇಕಂತ? ದೇಶ ಪ್ರಗತಿಯಲ್ಲಿ ಹೊಂಟಿದೆ ತಾನೇ, ಪ್ರಗತಿಯನ್ನೇ ಸಾಧಿಸೋಣ. ಆದ ಕಾರಣ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಸಪೋರ್ಟ್ ಮಾಡಿ. ಇಲ್ಲಪ್ಪ, ಹೋರಾಟನೇ ಮಾಡಬೇಕಾ ನಿಮಗೆ, ಮಾಡಿ. ಬೇರೆ ಸಂಗತಿಗಳು ಸಾಕಷ್ಟಿವೆ ರಾಜ್ಯ ಸರ್ಕಾರದಲ್ಲಿ, ಅದ್ರ ಬಗ್ಗೆ ಹೋರಾಟ ಮಾಡಿ. ಎಷ್ಟೊಂದು ತಪ್ಪುಗಳಿವೆ, 100ರಲ್ಲಿ 99 ತಪ್ಪುಗಳೇ ಮಾಡಿದ್ದಾರೆ. ಎಲ್ಲೋ ಒಂದು ನಿಜ, ಅದು ಮಾಡಿದ್ದಾರೋ ಇಲ್ಲ ಗೊತ್ತಿಲ್ಲ, ಸರಿ, ಅದ್ರ ಬಗ್ಗೆ ಹೋರಾಟ ಮಾಡಿ. ಬರ್ತಾರೆ ಇಲ್ಲಿ ಸುಳ್ಳೆ, ಯಾಕೆ ಅಂತ ಬಿಟ್ಬಿಡಿ, ಅದನ್ನು ಸಪೋರ್ಟ್ ಮಾಡಿ. ಮೋದಿಜಿಯವರು ಶ್ರೇಷ್ಠ ಭಾರತ ಮಾಡಲಿಕ್ಕೆ ಹೊರಟಿದ್ದಾರೆ. ನಮ್ಮ ಭಾರತದ ದೇಶದ ಲಾಂಛನದಲ್ಲಿ 3 ಸಿಂಹಗಳಿವೆ, 4ನೇ ಸಿಂಹನೇ ಈ ಮೋದಿ. ಆವಾಗ ಸ್ವಾಮಿ ವಿವೇಕಾನಂದರು ಪರಿಕಲ್ಪನೆ ಇತ್ತು, ಶ್ರೇಷ್ಠ ಭಾರತ ಆಗ್ತದೆ ನಮ್ಮದು 2020 ಅಂತ. ಅದು ಮಾಡ್ತಾ ಇದ್ದಾರೆ. ಮಾಡೋಣ, ಸಪೋರ್ಟ್ ಮಾಡೋಣ. ಜೈ ಹಿಂದ್.